ನಮಸ್ಕಾರ ವೀಕ್ಷಕರೇ, ಅಮೋಕ್ ಟಿವಿ ಲೋಕಲ್ ದಂಗಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಚಿನ್. ವೀಕ್ಷಕರೇ, ಇವತ್ತಿನ ವಿಶೇಷ ಕೇಳಿದ್ರೆ ಈ ಒಂದು ಬಾರಿ ದಂಗಾಗೋದಂತೂ ಗ್ಯಾರಂಟಿ. ಯಾಕಂದ್ರೆ ದುಬಾರಿಯಾಗುತ್ತಿರುವ ಪ್ರಪಂಚದಲ್ಲಿ ಬದುಕು ಕಟ್ಟಿಕೊಳ್ಳಲು ಬಡಬಗ್ಗರು ಪರದಾಡ್ತಾ ಇದ್ದಾರೆ. ಕೂಲಿ ಲಾರಿ ಮಾಡಿ ಹೇಗೋ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಪ ಸ್ವಲ್ಪ ಡ್ರೈವಿಂಗ್ ಅನ್ನ ಕಲ್ತಿರುವಂತಹ ವ್ಯಕ್ತಿಗಳು ಒಂದು ಪುಟ್ಟ ಗಾಡಿಯನ್ನ ಖರೀದಿ ಮಾಡಿ ಅದನ್ನ ಓಡಿಸಿಕೊಂಡು ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಇಂತಹವರ ಹೊಟ್ಟೆಯ ಮೇಲೆ ಒಡೆಯಲೆಂದೇ ಕೆಲವರು ಹೊಂಚು ಹಾಕಿ ಕಾಯ್ತಾ ಇರ್ತಾರೆ. ಎಸ್ ವೀಕ್ಷಕರೇ, ಹೌದು, ದಾಬಸ್ಪೇಟೆಯಲ್ಲಿರುವ ಸಿದ್ಧಾಂತ್ ಮೋಟಾರ್ಸ್ ನಲ್ಲಿ ಬಡಬಗ್ಗರಿಗೆ ಮೋಸವಾಗ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಎಸ್, ಈ ಬಗ್ಗೆ ಬ್ರೇಕಿಂಗ್ ಬರ್ತಾ ಇದೆ, ನೋಡಿ. ದಾಬಸ್ಪೇಟೆಯ ಗ್ರಾಹಕರೇ ಬಿ ಅಲರ್ಟ್. ಗೂಡ್ಸ್ ವಾಹನ ಖರೀದಿಸಿದರೆ ಬಿಲ್ ಅಲ್ಲಿ ಪಂಗನಾಮ ಹಾಕ್ತಾರೆ. ದಾಬಸ್ಪೇಟೆಯಿಂದ ದೊಡ್ಡಬಳ್ಳಾಪುರ ರಸ್ತೆ ಮಾರ್ಗದ ಬಲಭಾಗದಲ್ಲಿರುವ ಶೋರೂಮ್ ಸಿದ್ಧಾಂತ್ ಮೋಟಾರ್ ಶೋರೂಮ್ ನಲ್ಲಿ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ದೋಖವಾಗ್ತಾ ಇದೆಯಂತೆ. ಮ್ಯಾನೇಜರ್ ಸಿಬ್ಬಂದಿಯಿಂದ ಗ್ರಾಹಕರಿಗೆ ಬಿಗ್ ಮೋಸವಾಗ್ತಾ ಇದೆಯಂತೆ. ವಂಚಿಸಿದ ಸಿದ್ಧಾಂತ್ ಮೋಟಾರ್ಸ್ ನ ವಿರುದ್ಧ ಗ್ರಾಹಕರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯಾಯ ಕೊಡಿಸಿ ಎಂದು ಅಮೋಕ್ ಟಿವಿ ಬಳಿ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ ಗ್ರಾಹಕರು. ದಾಬಸ್ಪೇಟೆ ಮಾರ್ಗವಾಗಿ ದೊಡ್ಡಬಳ್ಳಾಪುರ ಹೋಗುವಂತಹ ಒಂದು ರಸ್ತೆ ಮಾರ್ಗ, ಮುಖ್ಯ ರಸ್ತೆಯಲ್ಲಿ ಬಲಭಾಗದಲ್ಲಿ ಇರ್ತಕ್ಕಂಥ ಸಿದ್ಧಾಂತ್ ಮೋಟಾರ್ಸ್ ನಲ್ಲಿ ಈ ಒಂದು ದೋಖ ನಡೀತಾ ಇದೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಕೂಲಿಗೀಲಿ ಮಾಡುವಂತಹ ವ್ಯಕ್ತಿಗಳು ಕಮರ್ಷಿಯಲ್ ವಾಹನವನ್ನ ಖರೀದಿ ಮಾಡ್ತಾರೆ. ಶೋರೂಮ್ ಅನ್ನೋಂಥದ್ದು ಒಂದು ಜಿನಿಯನ್ ವೆಹಿಕಲ್ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಗ್ರಾಹಕರು ಒಂದು ಶೋರೂಮ್ಗೆ ಹೋಗುವಂಥದ್ದು. ಇಲ್ಲಿ ಸಿಬ್ಬಂದಿಯಿಂದನೇ ಈ ರೀತಿ ಒಂದು ಮೋಸ ಆಗತ್ತೆ ಅಂತಂದ್ರೆ ಜನ ಯಾರನ್ನ ನಂಬ್ತಾರೆ? ಅವ್ರು ಎಲ್ಲಿ ಹೋಗ್ಬೇಕು? ಕಮರ್ಷಿಯಲ್ ವಾಹನ ಅನ್ನುವಂಥದ್ದೇ ಜೀವನ ಮಾಡ್ಲಿಕ್ಕೆ ತಗೊಳ್ಳುವಂಥದ್ದು. ಅಂಥದ್ರಲ್ಲಿ ಕಡಿಮೆ ಅಂದ್ರೂ ಕೂಡ 40,000ರಿಂದ 50,000ವರೆಗೆ ಮೋಸವನ್ನ ಮಾಡ್ತಾ ಇರುವಂಥದ್ದು. ಎಸ್, ನೋಡ್ತಾ ಇದ್ದೀರಿ, ದಾಬಸ್ಪೇಟೆಯ ಸಿದ್ಧಾಂತ್ ಮೋಟಾರ್ಸ್ ನಲ್ಲಿ ಸಾಕಷ್ಟು ಪ್ರಕರಣಗಳು ಈಗಾಗಲೇ ನಡೆದಿರುವಂತದ್ದು. ಎಸ್, ಈ ಬಗ್ಗೆ ಒಂದು ಕಂಪ್ಲೇಂಟ್ ಕೂಡ ಆಗಿರುವಂತದ್ದು. ನಾವು ಕೂಡ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಮಾಡಿದ್ದೀವಿ. ಆದ್ರೂ ಕೂಡ ಕುರುಡು ನೆಪದ ಉತ್ತರವನ್ನ ಮಾತ್ರ ಸಿಬ್ಬಂದಿಗಳು ಹೇಳ್ತಿರುವಂತದ್ದು. ಒಬ್ಬ ವ್ಯಕ್ತಿಗೆ ಒಂದು ಗಾಡಿಗೆ 45,000 ಹಣ ಒಂದು ಮೋಸ ಮಾಡ್ತಾರೆ ಅಂತಂದ್ರೆ, ಒಂದು ಕಳಪೆ ಬಿಲ್, ನಕಲಿ ಬಿಲ್ ಅನ್ನ ಕೊಡ್ತಾರೆ ಅಂತಂದ್ರೆ, ಒಂದು ಶೋರೂಮ್ ಅಂತಂದಾಗ ಕೆಲವು ಮಾನದಂಡಗಳು ಇರ್ತಕ್ಕಂಥದ್ದು. ಅಲ್ಲಿ ಏನು ಶೋರೂಮ್ ನಲ್ಲಿ ಒಂದು ಸ್ಕ್ಯಾನ್ ಇರುವಂತದ್ದು, ಕಂಪ್ನಿದು ಒಂದು ಅಕೌಂಟ್ ಡೀಟೇಲ್ಸ್ ಇರುವಂತದ್ದು, ಇದು ಯಾವುದೂ ಇಲ್ಲ. ಸಿದ್ಧಾಂತ್ ಮೋಟಾರ್ಸ್ ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳ ಉಡಾಫೆ ಉತ್ತರವನ್ನ ಕೇಳಿದ್ರೆ ನೀವೊಮ್ಮೆ ನಗ್ತೀರಿ. ದಾಬಸ್ಪೇಟೆಯ ಗ್ರಾಹಕರೇ ಎಚ್ಚರವಾಗಿರ್ಬೇಕಾಗತ್ತೆ. ಗೂಡ್ಸ್ ವಾಹನ ಖರೀದಿಸಿದರೆ ಬಿಲ್ ನಲ್ಲಿ ಪಂಗನಾಮ ಹಾಕ್ತಾ ಇದ್ದಾರೆ. ದಾಬಸ್ಪೇಟೆಯಿಂದ ದೊಡ್ಡಬಳ್ಳಾಪುರ ರಸ್ತೆ ಮಾರ್ಗದ ಬಲಭಾಗದಲ್ಲಿರುವ ಶೋರೂಮ್ ಸಿದ್ಧಾಂತ್ ಮೋಟಾರ್ಸ್ ಶೋರೂಮ್ ನಲ್ಲಿ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ದೋಖವಾಗ್ತಾ ಇದೆ. ಮ್ಯಾನೇಜರ್ ಸಿಬ್ಬಂದಿಯಿಂದ ಗ್ರಾಹಕರಿಗೆ ಬಿಗ್ ಮೋಸವಾಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಏನಿದು ಮನಿ ಪ್ಲೇಸ್ ಡೀಲ್ ಈಸ್ ಈಕ್ವಲ್ ಟು ದೋಖಾ? ವಂಚಿಸಿದ್ದಾರೆ ಸಿದ್ಧಾಂತ್ ಮೋಟಾರ್ಸ್ ನ ವಿರುದ್ಧ ಗ್ರಾಹಕರು. ಇದೀಗ ವಂಚನೆಗೊಳಗಾದ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯಾಯ ಕೊಡಿಸಿ ಎಂದು ಅಮೋಕ್ ಟಿವಿ ಬಳಿ ಅಳನ ತೋಡಿಕೊಳ್ಳುತ್ತಾ ಇದ್ದಾರೆ. ಈಗಷ್ಟೇ ಕಳೆದ 2 ದಿನದ ಹಿಂದಷ್ಟೇ ಒಂದು ಕಂಪ್ಲೇಂಟ್ ಅನ್ನ ನೀಡ್ತಾರೆ. ಅದು ಕುರುಡು ನೆಪ ಅನ್ನೋ ರೀತಿಯಲ್ಲಿ. ಏನು, ಆತ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಬ್ದುಲ್ ಎಂಬ ಆತ ಇರ್ತಾನೆ. ಆತನ ವಿರುದ್ಧ ಒಂದು ಶೋರೂಮ್ ಮ್ಯಾನೇಜರ್, ಇದೀಗ ಬಂದಿರತಕ್ಕಂತ ಶೋರೂಮ್ ಮ್ಯಾನೇಜರ್ ಒಂದು ಕಂಪ್ಲೇಂಟ್ ಅನ್ನ ನೀಡಿರ್ತಾರೆ. ಅದು ಅಂದ್ರೆ ಯಾವ ಮಟ್ಟಿಗೆ ಇವರು ಗ್ರಾಹಕರಿಗೆ ಒಂದು ಗೌರವನ ಕೊಡ್ತಾರೆ, ಅವ್ರಿಗೆ ಒಂದು ಗ್ಯಾರಂಟಿಯನ್ನ ಕೊಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಶೋರೂಮ್ಗೆ ಹೋಗುವಂತದ್ದೇ ಜೂನಿಯನ್ ಗಾಡಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ. ಇಲ್ಲ ಅಂತಂದ್ರೆ ಅವರು ಏನು ಮಾರ್ಕೆಟ್ ನಲ್ಲಿ ಒಂದು ಯೂಸ್ಡ್ ವೆಹಿಕಲ್ ತಗೊಳ್ಳುವಂತದ್ದು ಆಗ್ಬೋದು, ಇನ್ನ ಅವರ ಬಜೆಟ್ಗೆ ತಕ್ಕಂತ ವ್ಯವಹಾರವನ್ನ ಮಾಡಬಹುದಾಗಿತ್ತು. ಆದ್ರೆ ಶೋರೂಮ್ಗೆ ಹೋಗೋ ಉದ್ದೇಶ ಯಾಕೆ? ಜನರು ಒಂದು ಜೂನಿಯನ್ ವೆಹಿಕಲ್ ಸಿಗುತ್ತೆ, ನಮ್ಗೆ ವಾರಂಟಿ ಸಿಗುತ್ತೆ, ಶೋರೂಮ್ ನಲ್ಲಿ ಮೋಸ ಇರೋದಿಲ್ಲ ಅನ್ನೋ ನಂಬಿಕೆ ಮೇಲೆ ಹೋಗ್ತಾರೆ. ಈಗ ಆ ನಂಬಿಕೆಗೆ ದ್ರೋಹ ಆಗಿರುವಂತದ್ದು. ಎಸ್, ದಾಬಸ್ಪೇಟೆ
ಮಾರ್ಗದ ಒಂದು ಹಾದು ಹೋಗುವಂತಹ ದಾವಸ್ಪೇಟೆಯಿಂದ ಒಂದು ದೊಡ್ಡಬಳ್ಳಾಪುರ ಮಾರ್ಗಕ್ಕೆ ಹಾದು ಹೋಗುವಂತಹ ರಸ್ತೆಯಲ್ಲಿ ಬಲಭಾಗದಲ್ಲಿದೆ ಸಿದ್ಧಾಂತ್ ಮೋಟಾರ್ಸ್ ಅಂತ ಹೇಳಿ. ನಿಮಗೂ ಕೂಡ ಈ ಬಗ್ಗೆ ದೂರುಗಳು ಏನಾರ ಬಂದಿದ್ರೆ ನೀವು ಕೂಡ ನಮ್ಮ ಜೊತೆ ಕರೆ ಮಾಡಿ ಮಾತನಾಡಬಹುದು. ಏನು ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆನ ನಮ್ಮ ಜೊತೆ ಹಂಚ್ಕೊಳ್ಬಹುದು. ನಾವು ನಿಮ್ಮ ಸಮಸ್ಯೆಗೆ ಧ್ವನಿಯಾಗಿ ನಿಲ್ಲ ಅಂತ ಕೆಲಸನ ನಾವು ಮಾಡ್ತೀವಿ. ಗೂಡ್ಸ್ ವಾಹನ ಖರೀದಿಸಿದರೆ ಬಿಲ್ಲಲ್ಲಿ ಯಾವ ರೀತಿ ಪಂಗನಾಮ ಹಾಕ್ತಾರೆ, ಹೇಗೆಲ್ಲ ಮೋಸ ಮಾಡ್ತಾರೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಎಸ್, ಏನೊಂದು ಗೂಡ್ಸ್ ವಾಹನ ಅಂತಂದ್ರೆ ಒಂದು ಇನ್ವಾಯ್ಸ್ ಅಂತ ಇರೋವಂಥದ್ದು. ಏನ್ ಇನ್ವಾಯ್ಸು ಅಂದ್ರೆ ಗಾಡಿದು ಎಕ್ಸ್ ಶೋರೂಮ್ದು ಒಂದು ಇನ್ವಾಯ್ಸ್ ಅಂತ ಕೊಡ್ತಾರೆ. ಅದು ಆನ್ ರೋಡ್ ಕೂಡ ಕೊಡ್ತಾರೆ, ವಿತೌಟ್ ಆನ್ ರೋಡ್ ಕೂಡ ಕೊಡುವಂತದ್ದು ಒಂದು ಸಿಸ್ಟಮ್ ಇರ್ತದೆ. ಆ ಸಿಸ್ಟಮ್ ನಲ್ಲಿ ಇವ್ರು ಏನ್ ಮಾಡ್ತಾರೆ, 5,56,000 ಗಾಡಿ ರೇಟ್ ಇದ್ರೆ ಅದಕ್ಕೆ 50,000 ಎಕ್ಸೆಸ್ ಅಮೌಂಟ್ ತಗೊಳ್ಳುವಂಥದ್ದು. ಅದು ಯಾವ ರೀತಿ ತಗೊಳ್ಳುವಂಥದ್ದು? ಶೋರೂಮ್ ಅಕೌಂಟಿಗೆ ತಗೊಳ್ತಾರಾ? ಇಲ್ಲ. ಹೋಗ್ಲಿ ಅವ್ರ ಶೋರೂಮ್ದು RTGS ಮಾಡಿಸ್ಕೊಳ್ಳುವಂಥದ್ದಾ? ಇಲ್ಲ. ಹೋಗ್ಲಿ ಸ್ಕ್ಯಾನ್ ಇದೆಯಾ? ಅದು ಕೂಡ ಇಲ್ಲ. ಇಲ್ಲಿ ಏನ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಬ್ದುಲ್ ಅಂತ ಇರ್ತಾನೆ, ಆತನ ಅಕೌಂಟಿಗೆ ನೇರವಾಗಿ ಹಾಕಿ ಅಂತ ಹಾಕ್ಸ್ಕೊಳ್ಳುವಂಥದ್ದು. ಪಾಪ ಅಮಾಯಕರಿಗೆ ಹೇಗ್ರಿ ಗೊತ್ತಾಗ್ಬೇಕು? ಅಮಾಯಕರಿಗೆ ಹೇಗೆ ಗೊತ್ತಾಗುತ್ತೆ? ಅವರು ID ಕಾರ್ಡ್ ಹಾಕೊಂಡಿರ್ತಾನೆ, ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಯೂನಿಫಾರ್ಮ್ ನ ಧರಿಸಿರ್ತಾನೆ. ಸೊ ಅವನೇ ಇದ್ದಾಗ ಈಗ ಅವನನ್ನೇ ನಂಬುವಂಥದ್ದು. ಎಲ್ರು ಕೂಡ ಹೋಗಿ ಅಲ್ಲಿ GM ಹೋಗಿ ಮಾತಾಡೋ ಅಂಥದ್ದು ಅಥವಾ MD ಹತ್ರ ಹೋಗಿ ಮಾತಾಡೋಂಥದ್ದು ನಾಲೆಡ್ಜ್ ಇರೋದು ಇಲ್ಲ, ವಿಚಾರಿಸಕ್ಕೂ ಹೋಗೋದಿಲ್ಲ. ಯಾಕಂದ್ರೆ ಬಡ ಬಕ್ರಿಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಎಲ್ರು ಕೂಡ ವಿದ್ಯಾವಂತರಿರ್ಬೇಕಲ್ಲ. ಏನು ಅವಿದ್ಯಾವಂತರನ್ನೇ ಟಾರ್ಗೆಟ್ ಮಾಡಿ ವಂಚು ಹಾಕಿ ಇಂಥ ವ್ಯಕ್ತಿಗಳು ಕಾಯ್ತಾ ಇರ್ತಾರೆ. ಸೊ ನಾವು ಅದನ್ನ ಚೆಕ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಈ ರೀತಿ ಪ್ರಕರಣಗಳು ಮರುಕಳಿಸ್ತಾ ಇರ್ತವೆ. ಎಷ್ಟು ಗಾಡಿಗೆ ಈತ ಮೋಸ ಮಾಡಿದಾನೆ ಅನ್ನೋಂಥದ್ದು ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬಹು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಒಂದು ಕಡಿಮೆ ಅಂದ್ರೂ ಕೂಡ ಸರಾಸರಿ ಈತನ ಸರ್ವಿಸ್ ನಲ್ಲಿ 100 ವೆಹಿಕಲ್ಗೂ ಹೆಚ್ಚು ವಾಹನಗಳನ್ನ ಮಾರಿದ್ದಾನೆ ಅಂತ ಹೇಳಿ ಈಗ ಗ್ರಾಹಕರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಈಗ ನಮಗೆ ಒಂದು 8 ರಿಂದ 10 ಜನ ನಮ್ಮಲ್ಲಿ ಹಳಲನ್ನ ತೋಡಿಕೊಂಡಿರುವಂಥದ್ದು. ಇಷ್ಟಿಷ್ಟು ಒಬ್ಬರಿಗೆ 45,000 ಆಗಿರುವಂಥದ್ದು, ಮತ್ತೊಬ್ಬರಿಗೆ 47,000 ಆಗಿರುವಂಥದ್ದು, ಮತ್ತೊಬ್ಬರಿಗೆ 13,000 ಆಗಿರುವಂಥದ್ದು. ಈ ರೀತಿ ಸಂಖ್ಯೆಗಳು ಹೇಳ್ತಾ ಹೋದ್ರೆ ಸಮಯ ಸಾಕಾಗೋದಿಲ್ಲ. ಅಷ್ಟು ವೆಹಿಕಲ್ ಅಲ್ಲೂ ಕೂಡ ಈತ ಮೋಸ ಎಸಗಿರುವಂಥದ್ದು, ವಂಚನೆಯನ್ನ ಮಾಡಿರುವಂಥದ್ದು. ಆನ್ ರೋಡ್ ಅಂತ ಬಂದಾಗ RTO ರಿಜಿಸ್ಟ್ರೇಷನ್ ಇನ್ಕ್ಲೂಡ್ ವಿತೌಟ್ ಇನ್ಕ್ಲೂಡ್ ಅಂತ ಇರುತ್ತದೆ. ಬಟ್ ಈತ ನಾವೇ ಮಾಡಿಸ್ಕೊಡ್ತೀವಿ ಅಂತ ಹೇಳುವಂಥದ್ದು, ಹಣನ ಇಸ್ಕೊಳ್ಳುವಂಥದ್ದು. ಆದ್ರೆ ಇದುವರೆಗೂ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ. ಬಂಡ ಧೈರ್ಯ ಮೇಲೆ ಈತ ಈ ರೀತಿ ಮಾರಾಟನ ಮಾಡ್ತಾ ಇದ್ದಾನೆ. ಮತ್ತೊಂದು ಪ್ರಶ್ನೆ ಏನಂತಂದ್ರೆ, ತುಮಕೂರಿಗೆ ಬಂದು ವಾಹನವನ್ನ ಮಾರುವಂಥದ್ದು. ತುಮಕೂರಿಗೆ ದಾವಸ್ಪೇಟೆಯಿಂದ ಬಂದು ಮಾರುವಂತಹ ಯಾವುದೇ ಅಧಿಕಾರ ಇರೋದಿಲ್ಲ. ಯಾಕಂದ್ರೆ ಇಲ್ಲಿನ ಡೀಲರ್ಶಿಪ್ ಬೇರೆ ಒಬ್ಬರಿಗೆ ಇರುವಂತದ್ದು. ಆದ್ರೂ ಕೂಡ ಅಲ್ಲೂ ಕೂಡ ಅಕ್ರಮವನ್ನ ಎಸಗಿರುವಂಥದ್ದು. ತುಮಕೂರು ಜಿಲ್ಲೆಯಲ್ಲಿ 7 ಗಾಡಿಗಳನ್ನ ಮಾರಾಟ ಮಾಡಿರುವಂಥದ್ದು ಈತ. ಅದು ಕೂಡ ಬೇಕಾ ನಮ್ಮ ಹತ್ರ ದಾಖಲೆ ಇದೆ, ಬೇಕಾ ನಾವು ನೇರವಾಗಿ ನಿಮ್ಗೆ ಕೊಡ್ತೇವೆ. ಈ ಬಗ್ಗೆ ಗ್ರಾಹಕರು ಮಾತನಾಡಿದ್ದಾರೆ, ನೋಡೋಣ ಬನ್ನಿ. ಸರ್, ಇಲ್ಲಿ ಒಂದು ನಾವು ಜೀತ ವೆಹಿಕಲ್ ಅನ್ನು ತಗೊಂಡಿರ್ತೀವಿ. ಡೌನ್ ಪೇಮೆಂಟು 65,000 ಕಟ್ಟಿರ್ತೀವಿ. ಆದರೆ ಕಂಪನಿಗೆ ಶೋರೂಮಿಗೆ ಎಕ್ಸಿಕ್ಯೂಟಿವ್ 20,765 ರೂಪಾಯಿ ಮಾತ್ರ ಕಟ್ಟಿರ್ತಾನೆ. ಮಿಕ್ಕಿದ ಅಮೌಂಟು ಕಟ್ಟಿರಲ್ಲ. 4,93,800 ರೂಪಾಯಿ ನಮಗೆ ಲೋನ್ ಅಮೌಂಟ್ ಆಗಿರುತ್ತೆ. 45,000 ಚಿಲ್ಲರೆ ಎಕ್ಸಿಕ್ಯೂಟಿವ್ ತಿಂದಿದ್ದಾನೆ. ಈ ಥರ ಬೇಜಾನ್ ಜನರಿಗೆ ಮೋಸ ಮಾಡಿದ್ದಾರೆ. ನಾನು ನಮ್ಮ ಫ್ರೆಂಡು ಇಬ್ಬರು ಬಂದಿದ್ದೀವಿ, ಇಬ್ರಿಗೂ ಮೋಸ ಆಗೈತೆ. ಇಂಥ ಎಷ್ಟು ಜನರಿಗೆ ಮೋಸ ಆಗೈತೆ? ಈಗ ಇಷ್ಟು ವರ್ಷದಿಂದ 2 ಗಾಡಿ ತೊಗೊಂಡಿದ್ದೀವಿ, 2 ಗಾಡಿಯಲ್ಲೇ ಇಷ್ಟೊಂದು ಮೋಸ ಆಗೈತೆ. ಇನ್ನು ಮಿಕ್ಕಿದ ಗಾಡಿಗಳಲ್ಲಿ ಎಷ್ಟು ಮೋಸ ಮಾಡಿರ್ಬೋದು ಇವರು. ಈ ಥರ ಮಾಡಿ ಫ್ರಾಡ್ ಮಾಡಿ ದುಡ್ಡು ತಿಂತವ್ರೆ. ಈ ಶೋರೂಮ್ ಅವರು ಏನಂತಾರೆ? ಫೋನ್ ಈ ಶೋರೂಮಿಗೆ ಬಂದರೆ ನಾವು ಈ ಶೋರೂಮಲ್ಲಿ ಏನು ಹೇಳ್ತಾರೆ, ಎಕ್ಸಿಕ್ಯೂಟಿವ್ ಹತ್ರ ಮಾತಾಡಿ ಅಂತಾರೆ. ನಾವು GM ಕಾಲ್ ಮಾಡಿದಾಗ GM ಹೇಳ್ತಾರೆ ನಮಗೆ, ನಾನು ಪಿಕಪ್ ಇನ್ಚಾರ್ಜು, ನಾನು ಇದರಲ್ಲಿ ಬರೋಕ್ಕಾಗಲ್ಲ, ಜೀತೋ ಇನ್ಚಾರ್ಜಿಗೆ ಮಾತಾಡಿ ಅಂತ ಹೇಳ್ತಾರೆ. ನಾವು ಮಾತಾಡಿರೋದು ಜನರಲ್ ಮ್ಯಾನೇಜರು. ಪಿಕಪ್ ಇನ್ಚಾರ್ಜು, ಜೀತೋ ಇನ್ಚಾರ್ಜು ನಮಗೆ ಗೊತ್ತಿಲ್ಲ. ನಾವು ಗೂಗಲಲ್ಲಿ ನಂಬರ್ ತೆಗ್ದು GMಗೆ ಮಾತಾಡ್ತೀವಿ. ಅವ್ರು GM ನಮಗೆ ಏನು ಹೇಳ್ತಾರೆ, ನಾನು ಪಿಕಪ್ ಇನ್ಚಾರ್ಜು, ಜೀತೋ ಇನ್ಚಾರ್ಜಿಗೆ ಮಾತಾಡಿ ಅಂತಾರೆ. ಜೀತೋ ಇನ್ಚಾರ್ಜಿಗೆ ಕೇಳಿದ್ರೆ
ನಮ್ಮ ಎಕ್ಸಿಕ್ಯೂಟಿವ್ ಆ ಥರ ಮಾಡಲ್ಲ. ನಾನು ಫಸ್ಟ್ ಕೇಳ್ತೀನಿ, ನೀವು ಡೌನ್ ಪೇಮೆಂಟ್ ಕಟ್ಟಿದ್ದೀರಾ ಅಂತ ಏನು ದಾಖಲೆ ಐತೆ ಅಂತ ಕೇಳ್ತಾರೆ. ನಾನು ದಾಖಲೆ ಎಲ್ಲ ತೋರಿಸ್ತೀನಿ. ನನಗೆ ರೆಸಿಪ್ಟು 45,000 ರೂಪಾಯಿ ರೆಸಿಪ್ಟ್ ಕೊಟ್ಟವ್ರೆ, 20,000 ರೂಪಾಯಿ ನಾನು ಕಂಪ್ನಿಗೆ ಫೋನ್ಪೇ ಮಾಡಿರ್ತೀನಿ. ತೋರಿಸಿದ್ರೆ ದೌರ್ಜನ್ಯ ಮಾಡೋಕ್ಕೆ ಬರ್ತಾರೆ ಎಕ್ಸಿಕ್ಯೂಟಿವ್ ಮತ್ತು ಮ್ಯಾನೇಜರ್ ಸೇರ್ಕೊಂಡು. ಏನು ಹೆಸರು ಅವ್ರದ್ದು? ಉಮೇಶ್ ಅಂತ ಹೇಳ್ಬಿಟ್ಟು ಮ್ಯಾನೇಜರು, ಎಕ್ಸಿಕ್ಯೂಟಿವ್ ಅಬ್ದುಲ್ ರೆಹಮಾನ್ ಶರೀಫ್ ಅಂತ ಹೇಳ್ಬಿಟ್ಟು. ನಿಮ್ಮ ಹೆಸರು? ಸರ್ ನನ್ನ ಹೆಸರು ವಸೀಂ ಖಾನ್. ಅಸ್ವಾಮ್ ಇಂಜಿನಿಯರಿಂಗ್ ವರ್ಕ್ಸ್ನಿಂದ ಒಂದು ಗಾಡಿ ತೊಗೊಂಡಿರ್ತೀನಿ. ಆ ಕಂಪನಿ ಹೆಸರು. ಇರೋದು ನೀವು? ನಾನಿರೋದು ತುಮಕೂರಲ್ಲಿ, ನನ್ನ ಕಂಪ್ನಿ ಇರೋದು ದಾಬಸ್ಪೇಟೆ. ಸರ್ ನನ್ನ ಹೆಸರು ರಂಶಾದ್, ದಾಬಸ್ಪೇಟೆಯಲ್ಲಿ ಇದ್ದೀನಿ. ಮೊನ್ನೆ ಹೋದ ವರ್ಷ ನವಂಬರ್ ತಿಂಗಳಲ್ಲಿ ಒಂದು ಜೀತೋ ಸ್ಟ್ರಾಂಗ್ ಗಾಡಿ ನಮ್ಮ ಫ್ರೆಂಡು ವಸೀಮ್ ಅಂತ ಒಬ್ಬರು ರೆಫರ್ ಮಾಡೋಕ್ಕೆ ಇಲ್ಲಿ ಬಂದು ತಗೊಂಡಿದ್ದೀನಿ ಗಾಡಿ. ಸೊ 1 lakh ಡೌನ್ ಪೇಮೆಂಟು ಟ್ರಾನ್ಸ್ಫರ್ ಮಾಡಿದ್ದೀನಿ ಇವರಿಗೆ. ನಮ್ಮ ಫ್ರೆಂಡು ಅಕೌಂಟ್ಗೆ ಥ್ರೂನೇ ನಾವು ಮಾಡಿದ್ದು, ಅದಕ್ಕೆಲ್ಲ ಪ್ರೂಫ್ ಆಯಿತು. ಇವರು ಕಂಪ್ನಿಗೆ ಸ್ಟೇಟ್ಮೆಂಟು ತಗೊಂಡವಾಗ 52,000 ಮಾತ್ರ ಅವರು ಅಕೌಂಟ್ಸು ಕಟ್ಟಿರೋದು, ಮಿಕ್ಕಿದ ಅಮೌಂಟ್ದು ಏನು ಪ್ರೂಫ್ ಇಲ್ಲ ಅಂತ ಹೇಳ್ತಾ ಇದೆ. ಸೊ ನಾವು ಇಲ್ಲಿ ಬಂದು ಮ್ಯಾನೇಜರ್ ಹತ್ರ ಮಾತಾಡಿದರೆ ಇವರು ಏನು ಹೇಳ್ತಾರೆ ಅಂದರೆ, ನೀವು ಎಕ್ಸಿಕ್ಯೂಟಿವ್ ಹತ್ರ ನೀವು ಮಾಡಿರೋದು ನನಗೆ ಗೊತ್ತಿರಲ್ಲ, ಸೊ ಅದ್ರದ್ದು ನಾವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ ಅಂತ ಹೇಳ್ತಾ ಇದೆ. ಸೊ ನಾವು ಫಸ್ಟು ನನಗೆ ಡೌಟ್ ಆದಮೇಲೆ ನಾವು ಇಲ್ಲಿ ಸ್ಟೇಟ್ಮೆಂಟ್ ತಗೊಂಡೆ. 4,85,000 ರೂಪೀಸು ನನ್ನದು ಲೋನ್ ಸ್ಯಾಂಕ್ಷನ್ ಆಗಿ 1 lakh ರೂಪೀಸ್ ನಾವು ಡೌನ್ ಪೇಮೆಂಟ್ ಕೊಟ್ಟೋದಕ್ಕೆ 5,85,000 ಟೋಟಲ್ ಗಾಡಿ ಅಮೌಂಟ್ ಬರ್ತಾಯಿದೆ. ಸೊ ನಾವು ಇಲ್ಲಿ ಬಂದು ಸುಮ್ಮನೆ ಒಂದು ಕೊಟೇಶನ್ ತಗೊಂಡಿದೆ. ಸೊ ಗಾಡಿಗೆ ಅಷ್ಟೊಂದು ರೇಟ್ ಇಲ್ಲ, 5,50,000. ಆವಾಗ ನನಗೆ ಡೌಟ್ ಬಂದಿದೆ, ಈ ಥರ ಇವರು ಏನೋ ಫ್ರಾಡ್ ಮಾಡಿರ್ಬೋದು ಅಂತ. ಸೊ ಅದಕ್ಕೆ ಇಲ್ಲಿ ನಾವು ನಮ್ಮ ಫ್ರೆಂಡು ವಸೀಮ್ ಇಬ್ಬರು ಸೇರಿ ಇಲ್ಲಿ ಬಂದು ಮ್ಯಾನೇಜ್ ಕುತ್ಕೊಂಡು ಮಾತಾಡಿದ ಮೇಲೆ ಅವರು ಒಪ್ಕೊಂಡೆ, ಸರ್ ಈ ಥರ ಫ್ರಾಡಿಗೆ ಇದು ಆಗಿದೆ ಅಂತ. ಸೊ ನಾವು ಅವರು ಅಮೌಂಟ್ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಅವರು. ಸೊ ನಾವು ಒಪ್ಕೊಳ್ತಾ ಇಲ್ಲ, ಯಾಕಂದರೆ ಇದು ನಮ್ಮಿಬ್ಬರು ಥರ ಅವ್ರು ಮಾಡಿದೆ. ಇದು ಇಷ್ಟು ಒಂದು ದಿವಸ ಎಷ್ಟು ಗಾಡಿ ಹೋಗುತ್ತೆ, ಅವ್ರ ಜೊತೆ ಎಲ್ಲರ ಥರನೇ ಇದೇ ಥರ ಮಾಡಿರ್ಬೋದು. ಸೊ ನೆಕ್ಸ್ಟ್ ಟೈಮು ಈ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದೆ. ಸೊ ನಾವು ನಮಗೆ ಇದಕ್ಕೆ ಜಡ್ಜ್ಮೆಂಟ್ ಬೇಕು ಸರ್. ಇದು ಯಾರ ಹತ್ರನೂ ಇವ್ರು ಮಾಡಬಾರ್ದು ಅಂತಾರೆ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ನೊಂದ ಗ್ರಾಹಕರ ಮಾತುಗಳನ್ನ, ಎಷ್ಟು ನೊಂದ ರೀತಿನಲ್ಲಿ ಯಾವ ರೀತಿ ವಂಚನೆಯನ್ನ ಮಾಡ್ತಾರೆ ಇದ್ರು. ಅಲ್ಲ, ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ನೇಮಕ ಮಾಡಿರ್ತಾರೆ ಸಿದ್ಧಾಂತ್ ಮೋಟರ್ಸ್ ನಲ್ಲಿ ಅಂತಂದಾಗ ಇವ್ರು ಕ್ರಾಸ್ ಚೆಕ್ ಮಾಡ್ಬೇಕಾಗತ್ತೆ, ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗತ್ತೆ. ಎಲ್ಲವನ್ನು ಗಾಳಿಗೆ ತೂರಿರುವಂತದ್ದು ಯಾವುದು ಕೂಡ ಅಲ್ಲಿ ನೀವು ಹೋದ್ರೆ ಸುಮ್ಮನೆ ಶೋರೂಮ್ ಅಷ್ಟೇ, ಆದ್ರೆ ಯಾವ ಮಾನದಂಡಗಳನ್ನ ಇಟ್ಕೊಂಡು ಶೋರೂಮ್ ನಡೆಸ್ತಾ ಇದ್ದಾರೆ ಅಂತ ಪ್ರಶ್ನೆ ಆಗಿರುವಂತದ್ದು. ಸ್ಕ್ಯಾನರ್ ಇಲ್ಲ ಅಂತಂದ್ರೆ ಏನು ಹುಡುಕ್ತಾರೆ, ಉಡಾಫೆ ಉತ್ತರಗಳು ಇದೆ, ಮುಚ್ಚಿಡಕ ಸ್ಕ್ಯಾನರ್ ಇಡುವಂಥದ್ದು. ಗ್ರಾಹಕರು ಬಂದಾಗ ನಿಮ್ಮ ಏನು ರಿಜಿಸ್ಟರ್ಡ್ ಅಕೌಂಟ್ ನಂಬರ್ ಇರಬೇಕಾಗತ್ತೆ, ಡಿಸ್ಪ್ಲೇ ಮಾಡಬೇಕಾಗತ್ತೆ. GST ನಂಬರ್ ಹೇಗೆ ಡಿಸ್ಪ್ಲೇ ಮಾಡ್ತೀವೋ ಅದೇ ರೀತಿನಲ್ಲಿ ಸೊ ಅಕೌಂಟ್ ನಂಬರ್ ಕೂಡ ಡಿಸ್ಪ್ಲೇ ಮಾಡಬೇಕಾಗತ್ತೆ. ಸ್ಕ್ಯಾನರ್ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಇರಲೇಬೇಕಾಗತ್ತೆ. ನಿಮ್ಮಲ್ಲಿ ಯಾವುದು ಕೂಡ ಇಲ್ಲ, ಅಥವಾ ನಮ್ಗನ್ಸುತ್ತೆ ನೀವು ಏನಾರ ಶಾಮೀಲ್ ಆಗಿದ್ದೀರಾ ಮೇಲೆ ಕೂತಿರೋಂಥವ್ರು ಅನ್ನೋದು ಒಂದು ಪ್ರಶ್ನೆ ಕಾಡುವಂಥದ್ದು. ಯಾಕಂದ್ರೆ ಏನು ಈತನೇ ಒಪ್ಕೊಂಡಿದ್ದಾನೆ, ಎಸ್ ಅದು ಕೂಡ ನಮ್ಮ ಹತ್ರ ವಿಡಿಯೋ ಇರುವಂಥದ್ದು, ಅದನ್ನು ಕೂಡ ತೋರಿಸ್ತೀವಿ. ಯಾರು ಮ್ಯಾನೇಜರ್ ಕೂಡ ಒಂದು ಗಾಡಿ ಹಣವನ್ನ ನುಂಗಿರುವಂಥದ್ದು ಅಂತ ಹೇಳಿ ಈತ ಯಾರು ಸೇಲ್ಸ್ ಎಕ್ಸಿಕ್ಯೂಟಿವ್ ಅಬ್ದುಲ್ ಹೇಳಿರುವಂಥದ್ದು. ಎಲ್ಲಿ ಹೋಗಿದ್ದಾನೆ ನಿಮ್ಮ ಅಬ್ದುಲ್ ಅಂತ ಕೇಳಿದ್ರೆ ಹುಡುಕ್ತಾ ಇದೀವಿ ಸರ್ ಅಂತ ಕುರುಡು ನೆಪವನ್ನ ಹೇಳುವಂಥದ್ದು. ಗ್ರಾಹಕರು ನಿಮ್ಮ ಹತ್ರ ಹಣ ಗಾಡಿನ ತಗೊಂಡಾಗ ಅವರು ನಿಮ್ಮ ಹತ್ರ ಹಲಿಬೇಕಾಗತ್ತಾ? 1 ವಾರ 15 ದಿನ ಆಗಿದೆ, ಇದುವರೆಗೂ ಕೂಡ ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂತ ನಾಚಿಕೆ ಆಗ್ಬೇಕು. ಎಸ್, ದಾವಸ್ಪೇಟೆಯ ಗ್ರಾಹಕರೇ, ಇನ್ನಾದ್ರೂ ಎಚ್ಚರದಿಂದ ವ್ಯವಹಾರ ಮಾಡಿ. ಇಲ್ಲಿ ವೆಹಿಕಲ್ಗಳನ್ನ ತಗೊಳಕ್ ಮುಂಚೆ ಒಮ್ಮೆ ಯೋಚನೆ ಮಾಡಿ, ಎಲ್ಲಾನು ಕೂಡ ಪರಿಶೀಲನೆ ಮಾಡಿ. ಸುಮ್ಮನೆ ಏನೋ ಒಂದು ಇನ್ವಾಯ್ಸ್ ಕೊಡ್ತಾರೆ ಅಂದಿದ ತಕ್ಷಣ ಅದು ಒರಿಜಿನಲ್ ಇನ್ವಾಯ್ಸ್ ಆಗಿರೋದಿಲ್ಲ. ಸೊ ಅದನ್ನೇ ಕೂಡ ಇವತ್ತು ಹೇಳಿಕೊಟ್ಟಿರುವಂತದ್ದು. ಎಸ್, ಈ ಬಗ್ಗೆ ಮುಕ್ತವಾಗಿ ಮಾತಾಡ್ತಾ ಹೋಗೋಣ. ನಿಮ್ಗೂ ಕೂಡ ಅನ್ಯಾಯ ಆಗಿದ್ರೆ, ಅಲ್ಲಿ ವಾಹನ ಖರೀದಿಸಿದ್ರೆ ನೀವು ಕೂಡ ನಮ್ಮ ಜೊತೆ ಮಾತನಾಡಬಹುದು. ಕರೆ ಮಾಡಿ ಮಾತನಾಡಿ. ದಾಬಸ್ಪೇಟೆ ಏನ್ ಮೂಲ? ದಾಬಸ್ಪೇಟೆ ಅಂತಂದ್ರೆ ಇವತ್ತು ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಸೋಂಪುರ ಹೋಬಳಿಯಲ್ಲಿರ್ತಕ್ಕಂಥ ಸಿದ್ಧಾಂತ್ ಮೋಟರ್ಸ್ ನ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಿರುವಂತದ್ದು. ಇನ್ನ ಎಷ್ಟು ಜನಕ್ಕೆ ವಂಚನೆ ಆಗಿದೆ ಅನ್ನುವಂಥದ್ದು ಇನ್ನ ಕಾದ್ ನೋಡ್ಬೇಕಾಗಿದೆ, ತನಿಖೆ ಆಗ್ಬೇಕಾಗುತ್ತೆ. ಯಾಕೆಂತಂದ್ರೆ 8-10 ಜನ ಸಿಗ್ತಾರೆ, ಮೋಸ ಆಗಿದೆ, 40-40 ಸಾವಿರ 50 ಸಾವಿರ ನಾಟ್ ಎ ಸ್ಮಾಲ್ ಅಮೌಂಟ್. 50 ಸಾವಿರ ಅನ್ನುವಂಥದ್ದು ಇವತ್ತಿನ ಪರಿಸ್ಥಿತಿನಲ್ಲಿ, ಅದರಲ್ಲಿ ಕೊರೋನಾ ಆದ್ಮೇಲೆ ಜೀವನ ನಡೆಸುವಂಥದ್ದೇ ಕಷ್ಟ. ಗೂಡ್ಸ್ ಚಾಲಕರು ಅಂತಂದ್ರೆ ಅವ್ರು ಏನ್ ಮಾಡ್ಲಿಕ್ಕಾಗತ್ತೆ? ಹೊಟ್ಟೆಪಾಡಿಗೆ ಕಮರ್ಷಿಯಲ್ ಗಾಡಿನ ತಗೊಂಡು
ಒಂದು ಕಡೆ EMI ನ ಕಟ್ಕೊಂಡು ಒಂದ್ ಕಡೆ ಸಂಸಾರ ನಡೆಸ್ಕೊಂಡು ಜೀವನ ನಡೆಸೋ ಅಂತ ವ್ಯಕ್ತಿಗಳು ಇರ್ತಾರೆ. ಅಂಥವ್ರಿಗೆ ಈ ರೀತಿ ಮೋಸ ಆದಾಗ ದಯವಿಟ್ಟು ಇದು ಒಳ್ಳೆಯದಾಗುವಂಥದ್ದಲ್ಲ, ಒಳ್ಳೆ ಶೋಭೆ ತರುವಂಥದ್ದಲ್ಲ, ಶೋರೂಮ್ಗೆ ನಿಮ್ಗೆ ಒಳ್ಳೆ ಹೆಸರು ಕೂಡ ಬರುವಂಥದ್ದಲ್ಲ. ಇನ್ನಾದ್ರೂ ಕರೆದು ಹೋಗ್ಲಿ ಮಾತಾಡಿಸಿ ಅವ್ರಿಗೆ ನ್ಯಾಯ ಕೊಡೋಕೆ ಇಷ್ಟು ದಿನ ಬೇಕಾ, 15 ದಿನ ಬೇಕಾ ನಿಮ್ಗೆ? ಅವರ ಕರೆಸ್ಬಿಟ್ಟು ಏನ್ ಆತನ ಕಂಪ್ಲೇಂಟ್ ಮಾಡಿಸಿ, ಬರೀ ಒಬ್ಬರ ಮೇಲೆ ಕಂಪ್ಲೇಂಟ್ ಮಾಡಿಸ್ತೀರಿ. ಯಾರು ಅಬ್ದುಲ್ ಅನ್ನೋನ್ ಮೇಲೆ ಮಾತ್ರ ಕಂಪ್ಲೇಂಟ್, ಅದು FIR ಕೂಡ ಅಲ್ಲ, ಅದು ಹುಡುಕಿ ಕೊಡಿ ಅಂತ. ಏನಂದ್ರೆ ನಿಮ್ ಸೇಲ್ಸ್ ಮ್ಯಾನ್ ಆಗಿ ತಗೋತೀರಿ ಅಂತಂದಾಗ ಒಂದು ಆಧಾರ್ ಕಾರ್ಡ್ ಇರಲ್ವಾ, ಮನೆ ಅಡ್ರೆಸ್ ಇರಲ್ವಾ, ಪರಿಶೀಲನೆ ಮಾಡದೇ ಇಲ್ವಾ ನೀವು, ಅಥವಾ ನೀವು ಏನಾದ್ರು ಶಾಮೀಲ್ ಆಗಿದ್ದೀರಾ ಅನ್ನೋಂಥದ್ದು. ನಾಚಿಕೆ ಆಗ್ಬೇಕು. ಈ ದಾವಸ್ಪೇಟೆಯಿಂದ ದೊಡ್ಡಬಳ್ಳಾಪುರ ರಸ್ತೆ ಮಾರ್ಗದ ಬಲಭಾಗದಲ್ಲಿರುವ ಶೋರೂಮ್ ಸಿದ್ಧಾಂತ್ ಮೋಟಾರ್ಸ್ ಶೋರೂಮ್ನಲ್ಲಿ ಈ ಒಂದು ಅಕ್ರಮ ನಡೆದಿರುವಂಥದ್ದು. ಮ್ಯಾನೇಜರ್ ಸಿಬ್ಬಂದಿಯಿಂದ ಗ್ರಾಹಕರಿಗೆ ಬಿಗ್ ಮೋಸವಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಇನ್ನ ವಂಚಿಸಿದ್ದಾರೆ ಸಿದ್ಧಾಂತ್ ಮೋಟಾರ್ಸ್ನ ಸಿಬ್ಬಂದಿಗಳ ವಿರುದ್ಧ ಗ್ರಾಹಕರು ತಿರುಗಿ ಬಿದ್ದಿರುವಂಥದ್ದು. ಎಸ್, ನ್ಯಾಯ ಕೊಡಿಸಿ ಸ್ವಾಮಿ, ನ್ಯಾಯ ಕೊಡಿಸಿ ಅಂತ ಹೇಳಿ ನಮ್ಮ ಹತ್ರ ಬಂದಿರುವಂಥದ್ದು. ಈಗಲೂ ಕೂಡ ನೀವು ಕರೆ ಮಾಡಬಹುದು, ನಮ್ಮ ಜೊತೆ ಹಂಚ್ಕೋಬಹುದು. ಎಸ್, ಈ ಬಗ್ಗೆ ಅಲ್ಲಿ ಏನು ವಂಚನೆಗೊಳಗಾದಂತಹ ವಸೀಂ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ವಸೀಂ ಅವರೇ. ನಮಸ್ಕಾರ ಸರ್. ಏನಿದೆ ಘಟನೆ, ಯಾಕೆ ಈ ರೀತಿ ಮೋಸ ಹೋದ್ರಿ ಅಂತ ಹೇಳಿ. ಸರ್, ಇದು ನಾವು ಸಿದ್ಧಾಂತ್ ಮೋಟಾರ್ಸಿಗೆ ಹೋಗಿದ್ವಿ ಪರ್ಚೇಸ್ ಮಾಡೋದಕ್ಕೆ. ಓಕೆ. ಪರ್ಚೇಸ್ ಮಾಡಿದ್ಮೇಲೆ ನಮಗೆ ಈ ತರ ಮೋಸ ಆಗೈತೆ ಅಂತ ಗೊತ್ತಾಯ್ತು ಸರ್. ಓಕೆ. ಮೋಸ ಆಗೈತೆ ಅಂತ ಗೊತ್ತಾದಾಗ ಕರೆದು ಕೇಳಿದ್ರೆ ಸಿಲ್ಲಿ ರೀಸನ್ಸ್ ಹೇಳ್ತಾರೆ ಸರ್. ಏನ್ ಹೇಳ್ತಾರೆ? ನಾವೇನೋ ಹಿಡ್ದಿದೀವಿ ಸರ್, ಎಷ್ಟೋ ಬಡವರು ಈ ತರ ಸಿಗಾಕೊಂಡ್ಬಿಟ್ಟವ್ರೆ. ನೂರಾರು ಗಾಡಿಗಳಿಗೆ ಮೋಸ ಮಾಡೋರು. ನಿಮ್ಗೆ ಎಷ್ಟು ಹಣ ವಂಚನೆ ಆಗಿರುವಂತದ್ದು ಈಗ? ಸರ್, ನನಗೆ 44,325 ರೂಪಾಯಿ ವಂಚನೆ. 46,000 ಚಿಲ್ಲರೆ ಮೋಸ ಆಗಿರುವಂತದ್ದು. ಹೌದು ಸರ್. ಅಲ್ಲ, ಈಗ ಅವರು ಪರಿಶೀಲನೆ ಮಾಡ್ಲಿಲ್ವಾ ನಿಮ್ ಹತ್ರ ಬಂದು ಮಾತಾಡುವಂತದ್ದು? ಇಲ್ಲ ನಿಮ್ಗೆ GM ಬಂದಿದ್ರು, ಮಾತಾಡಿದ್ರು. ನಾವು ಏನಿರೋದು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ಮೇಲೆ ಈಗ ನಾವು ನಮ್ಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಸಂಬಂಧ ಇಲ್ಲಿ ರೀಸನ್ಸ್ ಹೇಳ್ತಾರೆ ಸರ್. ಅಬ್ದುಲ್ ಕೊಡ್ಬೇಕು, ಇವರು ಕೊಡ್ಬೇಕು ಅಂತ ಹೇಳ್ತಾರೆ ಸರ್. ನಾವು ಹೋಗಿದ್ದು ಸಿದ್ಧಾಂತ್ ಮೋಟಾರ್ಸ್ಗೆ, ನಾವು ಪ್ರಶ್ನೆ ಮಾಡ್ತೀವಿ, ನಾವು ಸಿದ್ಧಾಂತ್ ಮೋಟಾರ್ಸ್ಗೆ ಬಂದಿದ್ವಿ ಅಂತ ಹೇಳಿ. ಹೌದು ಹೌದು. ನಾನ್ ಅಬ್ದುಲ್ ಮ್ಯಾನುಫ್ಯಾಕ್ಚರ್ಡ್ ವೆಹಿಕಲ್ಸ್ ತಗೊಳ್ತಾ ಇಲ್ಲ, ಮಹೇಂದ್ರ ಮ್ಯಾನುಫ್ಯಾಕ್ಚರ್ ವೆಹಿಕಲ್ ತಗೊಳ್ತಾ ಇದ್ದೀವಿ. ಹೌದು. ನಾವು ಸಿದ್ಧಾಂತ್ ಮೋಟಾರ್ಸ್ ಬಂದಿರೋದು ಅಬ್ದುಲ್ ಅವ್ರ ಹತ್ರ ಅಲ್ಲ ಅಂತ ಕೇಳಿದಕ್ಕೆ ಹೇಳ್ತಾರೆ, ಇಲ್ಲ ಅಬ್ದುಲ್ಗೆ ಮಾತಾಡ್ಬೇಕು ಅಂತ ಹೇಳ್ತಾರೆ. ಮ್ಯಾನೇಜರ್ ಕೇಳಿದ್ರೆ ನೀವು ಕೊಟ್ಟಿಲ್ಲ ಅಂತಾರೆ, ಪ್ರೂಫ್ ಇದ್ರೂ ಕೊಟ್ಟಿಲ್ಲ ಅಂತಾರೆ. ಅಲ್ಲ, ಇವರು ಏನಾದ್ರು ಶಾಮೀಲಾಗಿ ಮಾಡಿರುವಂತದ್ದ ಅಥವಾ ಬರೀ ಅಬ್ದುಲ್ಲೇ ಮಾಡಿರೋ? ಶೋರ್ ಶಾಮೀಲಾಗಿ ಮಾಡಿದ್ದಾರೆ ಅನ್ಸುತ್ತೆ ಸರ್. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ರೀಸನ್ ಹೇಳ್ತಾರೆ. ಅಂದ್ರೆ ನುಂಗು ಬಾಕರು ಇವರು, ಬಡವರು ಹೊಟ್ಟೆ ಮೇಲೆ ಹಣ ಮಾಡಕ್ ನಿಂತಿದ್ದಾರೆ ಸಿದ್ಧಾಂತ್ ಮೋಟಾರ್ಸ್. ಹೌದು ಸರ್, ಹಣ ಮಾಡಕ್ ನಿಂತಿದ್ದಾರೆ. ಹೋಗ್ಲಿ, ಈ ವರ್ಗ ಆದ್ರೂ ನ್ಯಾಯ ಕೊಡ್ತೀವಿ ನಿಮ್ಗೆ, ಹಣನ ಕೊಡ್ಸುವಂತದ್ದು ಮಾಡ್ತೀವಿ ಅಂತ ಹೇಳಿದಾರ ನಿಮ್ಗೆ? ಸರ್, ಇಲ್ಲಿ ಬಂದು ಮಾತಾಡಿದ್ರು GM, ಕೊಡ್ತೀವಿ 2 days ಅಲ್ಲಿ ಅಂತ ಹೋದ್ಮೇಲೆ ನಾವು ಕಾಲ್ ಮಾಡಿದ್ರೆ ಈಗ ಕಾಲ್ ಪಿಕ್ ಮಾಡಲ್ಲ ಸರ್ GM. ರೆಸ್ಪಾನ್ಸ್ ಇಲ್ಲ. MD ಕಾಲ್ ಮಾಡಿದ್ರೆ ಫ್ರೈಡೇ ವರೆಗೂ ಟೈಮ್ ಕೊಡಿ ಅಂತ ಹೇಳಿದ್ರು. ಇವತ್ತು ಫ್ರೈಡೇ, ಇನ್ನೂ ಕನ್ಫರ್ಮೇಶನ್ ಕಾಲ್ ಬಂದಿಲ್ಲ MD ಕಡೆಯಿಂದ. ತಿರ್ಗಾ ಕಾಲ್ ಮಾಡಿದ್ರೆ ಅಬ್ದುಲ್ ಕೊಡ್ಬೇಕು, ಅಬ್ದುಲ್ ಕೊಟ್ರೆ ಕೊಡ್ತೀವಿ ಅಂತಾರೆ. ಅಂದ್ರೆ ನೀವು ಸಿದ್ಧಾಂತ್ ಮೋಟಾರ್ಸ್ ದುಡ್ಡು ಕಟ್ಟಿಲ್ಲ ನೀವು? ಸರ್, ನಾವು ಸಿದ್ಧಾಂತ್ ಮೋಟಾರ್ಸ್ ಎಂಪ್ಲಾಯ್ಗೆ ಕೊಟ್ಟಿರೋದು. ನಮಗೆ ಅಬ್ದುಲ್ ಯಾರು ಅಂತ ಗೊತ್ತಿಲ್ಲ ಸರ್, ಮ್ಯಾನೇಜರ್ ಯಾರು ಅಂತ ಗೊತ್ತಿಲ್ಲ. ನಾವು ನೇರವಾಗಿ ಶೋರೂಮಿಗೆ ಹೋಗಿರ್ತೀವಿ ಸಿದ್ಧಾಂತ್ ಮೋಟಾರ್ಸ್. ಅಲ್ಲ, ಇವ್ರು ಹೇಗೆ ಅಂತಂದ್ರೆ ಒಂದು ಸ್ಕ್ಯಾನರ್ ನ ಕೂಡ ಇಟ್ಟಿಲ್ವಂತಲ್ಲ ಅಲ್ಲಿ ನಮ್ಮ ಪ್ರತಿನಿಧಿ ಹೇಳ್ತಾರೆ. ಇಲ್ಲ, ಒಂದ್ ಸ್ಕ್ಯಾನರ್ ಇರಲ್ಲ, ಏನೇ ಇರಲ್ಲ ಸರ್ ಅಲ್ಲಿ. ನಾವು ಪ್ರಶ್ನೆ ಮಾಡಿದಾಗ ಹುಡುಕ್ತಾರ ಅವರು ಸ್ಕ್ಯಾನರ್ ನ. ಎಷ್ಟು ಜನಕ್ಕೆ ಮೋಸ ಆಗಿರ್ಬಹುದು? ಎಷ್ಟು? ನನ್ನ ಪ್ರಕಾರ 100 ಜನರಿಗೆ ಮೋಸ ಐತೆ ಸರ್. ಅಂದ್ರೆ 100ಕ್ಕೂ ಹೆಚ್ಚು ವೆಹಿಕಲ್ ಮಾರಾಟ ಮಾಡಿದ್ದಾರೆ. ನಾವೇನೋ ನಿಂತಿದ್ದೀವಿ, ಎಲ್ಲಾರು ಬಂದ್ರೆ ಸ್ಪಂದಿಸಿದ್ರೆ ನೋಡಿ 100 ಜನ ಸಿಗ್ತಾರೆ. ಓಕೆ ಓಕೆ. ನೀವು ಕಂಪ್ಲೇಂಟ್ ಏನ್ ಮಾಡಿಲ್ವಾ ವಸೀಂ ಅವರೇ? ಸರ್, ನಾವು ಕಂಪನಿಯವರಿಗೆ ಕರೆದು ಮಾತಾಡಿರ್ತೀವಿ. ಕಂಪ್ಲೇಂಟ್ ಏನು ಮಾಡಿರಲ್ಲ ಸರ್. ನಾವು ಅಮೋಘ ಟಿವಿ ಅವರು ನಮಗೆ ಹೆಲ್ಪ್ ಮಾಡ್ತವ್ರೆ. ಓಕೆ. ನಾವು ನೇರವಾಗಿ ಅಮೋಘ ಟಿವಿಗೆ
ಭೇಟಿ ಮಾಡಿರ್ತೀವಿ ಸರ್, ನಮಗೆ ಈ ತರ ಮೋಸ ಆಗೈತೆ ಅಂತ ಹೇಳ್ತೀವಿ. ಅವರೇ ನಮಗೆ ನ್ಯಾಯ ಕೊಡ್ತಾರೆ. ಥ್ಯಾಂಕ್ ಯು. ಖಂಡಿತವಾಗ್ಲೂ ನಾವು ಬಡವ್ರ ಪರ ನೊಂದೋರ್ ಪರ ಯಾವತ್ತು ಧ್ವನಿಯಾಗಿ ನಿಲ್ತೀವಿ ವಸೀಂ ಅವರೇ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಎಷ್ಟು ಸ್ಪಷ್ಟವಾಗಿ ಆತ ತನ್ನ ನೋವನ್ನ ಹೇಳ್ತಿರುವಂತದ್ದು. ಕೇಳಿದ್ರೆ ಥರ್ಡ್ ಪರ್ಸನ್ ಆಗ್ತಾನಂತ ಈಗ ಅಬ್ದುಲ್, ನಮಗ್ ಸಂಬಂಧ ಇಲ್ಲ ಅಂತ. ಹೆಂಗ್ರಿ ಸಂಬಂಧ ಇಲ್ಲ ಸ್ವಾಮಿ ನಿಮ್ಗೆ? ನಿಮ್ಮ ID ಕಾರ್ಡ್ ಅಲ್ಲಿ ಕುಂಡಿಸ್ತೀರಾ, ನಿಮ್ಮ ಯೂನಿಫಾರ್ಮ್ ಅಲ್ಲಿ ಇರ್ತಾರೆ, ನಿಮ್ಮ ಆಫೀಸಲ್ಲಿ ಇರ್ತಾರೆ. ಈಗ ಅಕ್ರಮ ಎಸ್ಗಿ ಸಿಗಾಕೊಂಡಾಗ ನಮ್ಮೋರಲ್ಲ ಅಂದ್ರೆ ಹೆಂಗ್ ಸ್ವಾಮಿ? ಇದಕ್ ಹೊಣೆ ಯಾರಾಗಾದ್ರೆ ಕಸ್ಟಮರೇ ಹೊಣೆನಾ? ಅಲ್ಲ, ಅವ್ರಿಗೆ ಹೋಗ್ಲಿ ನ್ಯಾಯ ಕೊಡುವಂಥದ್ದಂತೂ ಆಗ್ಲಿಲ್ಲ. ಹಣನ ನಿಮ್ ಕಂಪ್ನಿಯಿಂದನೇ ಕೊಡ್ಬೋದಲ್ಲ ಸ್ವಾಮಿ. ನಿಮ್ಗೇನ್ ದೊಡ್ಡದಾದು 45,000 ಸಿದ್ಧಾಂತ್ ಮೋಟರ್ಸ್ಗೆ? ಅಲ್ಲ, ದೊಡ್ಡ ಅಮೌಂಟ್ ಅದು. ಹೋಗ್ಲಿ ಬಡವ್ರದ್ದು ಹೊಟ್ಟೆ ತುಂಬುತ್ತಲ್ವಾ? ನಾಚಿಕೆ ಆಗ್ಬೇಕು. ಎಸ್ ವೀಕ್ಷಕರೇ, ನಿಮ್ಗೂ ಕೂಡ, ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ನಿಮ್ಗೂ ಕೂಡ ವಂಚನೆ ಆಗಿದ್ರೆ ಯಾವುದೇ ಮುಲಾಜಿಲ್ದಲೇನೆ ನೀವು ಕೂಡ ಕಂಪ್ಲೇಂಟ್ ಮಾಡಿ ಇಂಥವ್ರಿಗೆ. ಯಾಕಂದ್ರೆ ಈಗ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂತಾರೆ ಇನ್ನ ಸಾಕಷ್ಟು ಜನಗಳ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸಗಳಾಗುತ್ತೆ. ಅದು ನಿಲ್ಲಬೇಕು. ಸಿದ್ಧಾಂತ್ ಮೋಟರ್ಸ್ ಅಲ್ಲಿ ಈ ರೀತಿ ಸಾಕಷ್ಟು ನಡೀತಾ ಇರುತ್ತೆ. ಬಟ್ ಈಗ ತಗಲಾಕೊಂಡಿರುವಂಥದ್ದು, ಸಿಗಾಕೊಂಡಿರುವಂಥದ್ದು ರೆಡ್ ಹ್ಯಾಂಡ್ ಆಗಿ. ಇನ್ನ ಗ್ರಾಹಕರು ಕರೆ ಮಾಡ್ತಾರೆ. ಎಸ್, ಮಾತಾಡ್ಸೋಣ. ಎಸ್, ದಾವಸ್ಪೇಟೆಯಲ್ಲಿ ಇರ್ತಕ್ಕಂಥ ಸಿದ್ಧಾಂತ್ ಮೋಟರ್ಸ್ನ ಇದು ಅಕ್ರಮ ಕರ್ಮಕಾಂಡ ಬಗದಷ್ಟು ಬಯಲಾಗ್ತಿರುವಂಥದ್ದು. ಇನ್ನ ಯಾವ್ಯಾವ ರೀತಿ ವಂಚನೆ ಮಾಡಿದ್ದಾರೆ ಅನ್ನೋಂಥದ್ದು ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಒಂದು ಗೂಡ್ಸ್ ವಾಹನ ಅಂತಂದ್ರೆ 5 ಲಕ್ಷ 5.5 ಲಕ್ಷ ಬೆಲೆ ಬಾಳುವಂಥದ್ದು. 6 ಲಕ್ಷ ತಗತ್ತೀರಿ ಅಂತಂದ್ರೆ ಅದು ಬಿಲ್ ಅನ್ನು ಕೊಡ್ತಾರಂತೆ. 40,000 ಬಿಲ್ನ ಕೊಡ್ತಾರಂತೆ. ಆದ್ರೆ ಬಿಲ್ ನೋಡಿದ್ರೆ ಶೋರೂಮ್ಗೆ ಹೋಗಿರಲ್ಲಂತೆ. ಶೋರೂಮ್ಗೆ ತಲುಪ್ತಲೇ ನಿಮ್ಮ ಸಿಬ್ಬಂದಿ ಗುಳುಂ ಮಾಡ್ತಾನೆ ಸ್ವಾಮಿ ಅಂತಂದ್ರೆ ಹೇಗೆ? ಅಷ್ಟೊಂದು ಧೈರ್ಯ ಹೇಗೆ? ನಿಮ್ದು ಒಂದು ಆಶೀರ್ವಾದ ಇಲ್ದಲೆ ಆ ರೀತಿ ಅಮೌಂಟ್ನ ಡಮ್ಮಿ ಬಿಲ್ ಹಾಕ್ಲಿಕ್ಕೆ ಸಾಧ್ಯನಾ ಅನ್ನೋಂಥದ್ದು ಈಗ ಪ್ರಶ್ನೆ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ಎಸ್, ನೋಡ್ಬೇಕು ಇನ್ನ ಯಾವ್ಯಾವ ರೀತಿ ವಂಚನೆ ಮಾಡ್ತಾರೆ, ಯಾವ್ಯಾವ ರೀತಿ ಮೋಸನ ಮಾಡ್ತಾರೆ. ನಾವು ಜಾಗೃತವಾಗಿರ್ಬೇಕು ಅನ್ನುವಂಥದ್ದು ಇದೊಂದು ಪಾಠ ಆಗಿರುವಂಥದ್ದು. ನ್ಯಾಯ ಕೊಡಿಸಿ ಸ್ವಾಮಿ, ನ್ಯಾಯ ಕೊಡಿಸಿ ಅಂತ ಹೇಳಿ ನಮ್ಮ ಅಮೋಕ್ ಟಿವಿ ಜೊತೆ ಬಂದಿರುವಂಥದ್ದು, ಅಳಲನ್ನ ತೋಡ್ಕೊಂಡಿರುವಂಥದ್ದು. ನಮಗೆ ನ್ಯಾಯ ಬೇಕು, ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋಂಥದ್ದು ಗ್ರಾಹಕರ ಒಂದು ಒತ್ತಾಯ ಕೂಡ ಆಗಿದೆ. ನಮ್ಮ ಒತ್ತಾಯನೂ ಕೂಡ, ನಮ್ಮ ಆಶಯ ಕೂಡ ಹೌದು. ಗೂಡ್ಸ್ ವಾಹನ ಖರೀದಿಸಿದರೆ ಬಿಲ್ನಲ್ಲಿ ಪಂಗನಾಮ ಹಾಕ್ತಾರೆ ಅಂತಂದ್ರೆ ಇನ್ನು ಎಲ್ಲಿ ತಗೋಬೇಕಾಗತ್ತೆ ವಾಹನವನ್ನ? ಶೋರೂಮ್ಗೆ ಹೋಗ್ತೀವಿ, ಶೋರೂಮಲ್ಲೇ ಸಿಗೋದಿಲ್ಲ, ಅಲ್ಲೇ ಮೋಸ ಆಗುತ್ತೆ ಅಂತಂದ್ರೆ ಇನ್ನು ಜನ ಈ ನಂಬಿಕೆ ಎಲ್ಲಿ ಬರುತ್ತೆ ಜನಕ್ಕೆ? ಸುಮ್ಮನೆ ಬ್ರ್ಯಾಂಡ್ ಅಂತ ಹಾಕೊಂಡ್ರೆ ನಡೆಯಲ್ಲ ಸ್ವಾಮಿ. ಜನಕ್ಕೆ ತಕ್ಕಂತೆ ಅವರ ಸರ್ವಿಸ್ ಕೂಡ ಕೊಡ್ಬೇಕಾಗತ್ತೆ. ನೀವು ಜವಾಬ್ದಾರಿ ಕುರುಡು ನೆಪ ಕೊಟ್ರೆ ಹೇಗೆ? ಅವ್ನು ಥರ್ಡ್ ಪರ್ಸನ್ ಆಗ್ತಾನೆ, ಅವನ ಹತ್ರ ಕೇಳಿ ಅಮೌಂಟ್ ಅಂತಂದ್ರೆ ನಿಮ್ ಶೋರೂಮ್ ಬಂದು ಅವ್ರ ಹಣ ಯಾಕೆ ಕಟ್ಟಬೇಕು? ಮ್ಯಾನೇಜರ್ ಸಿಬ್ಬಂದಿಯಿಂದ ಗ್ರಾಹಕರಿಗೆ ಬಿಗ್ ಮೋಸವಾಗಿರುವಂಥದ್ದು. ವಂಚಿಸಿದ್ದಾರೆ ಸಿದ್ಧಾಂತ್ ಮೋಟರ್ಸ್ನ ಸಿಬ್ಬಂದಿಗಳು ಅಂತ ಗ್ರಾಹಕರು ತಮ್ಮ ನೋವನ್ನ ಹೊರ ಹಾಕ್ತಾ ಇರುವಂಥದ್ದು ಎಲ್ಲೆಡೆ ಬಹಳ ಸುದ್ದಿಗೆ ಚರ್ಚೆ ಆಗಿರುವಂಥದ್ದು. ನೋಡ್ತಾ ಇದ್ದೀರಿ, ಈ ರೀತಿ ಆದ್ರೆ ಹೇಗೆ? ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಏನು ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ರು ಕೂಡ ಕಣ್ಮುಚ್ಚಿ ಕೂರ್ತಾರೆ ಅಂತಂದಾಗ ಬಹಳ ನೋವಿನ ಸಂಗತಿ. ಯಾಕಂತಂದ್ರೆ ಆ ಶೋರೂಮ್ನ ಮಾಲೀಕರು ಜವಾಬ್ದಾರಿಯನ್ನ ಹೊರಬೇಕಾಗತ್ತೆ, ಹೊಣೆಯನ್ನ ಹೊರಬೇಕಾಗತ್ತೆ. ಇಲ್ಲ ಅಂತಂದ್ರೆ ಬಡವರ ಶಾಪ ಖಂಡಿತವಾಗ್ಲೂ ಒಳ್ಳೇದಾಗೋದಿಲ್ಲ. 4 ಜನ ಅನ್ನ ದುಡಿದು ತಿನ್ನಂತಹ ವಾಹನ ಅದು. ಎಸ್, ಈ ಬಗ್ಗೆ ಸಾಮಾಜಿಕ ಹೋರಾಟಗಾರರು ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ನಾಗರಾಜ್ ಅವರೇ ನಮಸ್ತೆ. ಸರ್ ನಮಸ್ತೆ ಸರ್. ನಾಗರಾಜ್ ಅವರೇ, ಗೊತ್ತಾಯ್ತಾ? ಮಾಹಿತಿ ಬಂತ ಈಗ ಘಟನೆ ಬಗ್ಗೆ? ಮಾಹಿತಿ ಬಂತು ಸರ್, ಗೊತ್ತಾಗಿದೆ. ಏನಿದು ನಾಗರಾಜ್ ಅವರೇ, ಈ ರೀತಿ ಅಕ್ರಮನ ಎಸಗ್ತಾರಂತದ್ದು ಎಷ್ಟು ಮಟ್ಟಿಗೆ ಸರಿ? ಸರ್ ಈ ರೀತಿ ಅಂದ್ರೆ ಅವ್ರು ಆಲ್ಮೋಸ್ಟ್ ಎಲ್ಲ ಹಳ್ಳಿ ಮುಗ್ಧ ಜನರನ್ನ ಮತ್ತೆ ವಿದ್ಯಾಭ್ಯಾಸ ಇಲ್ದೆಲ್ಲ ಟಾರ್ಗೆಟ್ ಮಾಡ್ತಾರೆ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಸರ್, ಎಲ್ಲಾ ಶೋರೂಮ್ಗಳಲ್ಲೂ ಅವ್ರಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಅಕೌಂಟ್ ನಂಬರ್ ಆಗಿರ್ಬೋದು, ಒಂದು ಸ್ಕ್ಯಾನರ್ ಆಗಿರ್ಬೋದು, ಪೂರ್ತಿ ಎಲ್ಲ ಇದ್ ಮಾಡಿರ್ತಾರೆ. ಇಲ್ಲಿ ಮಾತ್ರ ಸರ್ ಯಾವುದೇ ಆ ತರದ ಒಂದು ಸಹ ಇಲ್ಲ. ಮತ್ತೆ ವಿಚಾರಿಸಕ್ ಹೋದ್ರೆ ಸಾಕು, ರೆಸ್ಪಾನ್ಸ್ ಕರೆಕ್ಟ್ ಆಗಿರಲ್ಲ. ಮತ್ತೆ ಯಾರು ಇರಲ್ಲ. ಇಲ್ಲಿ ಜನರಲ್ ಮ್ಯಾನೇಜರ್ ಕೇಳಿದ್ರೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡಿದೀವಿ, ಅವ್ರ ಮೇಲೆ FIR ಆಗುತ್ತೆ, FIR ಆದ್ಮೇಲೆ ನಾವು ದುಡ್ಡು ಕೊಡ್ತೀವಿ ಅಂತ ಉಡಂಬಡಿಕೆಯಾಗಿ ಆನ್ಸರ್ ಮಾಡ್ತಾರೆ. ಜನ ಸಾಮಾನ್ಯರಿಗಂತೂ ಅಲ್ಲಿ ಏನ್ ನಡೀತಿದೆ ಅನ್ನೋದೇ ಅರ್ಥ ಆಗಲ್ಲ ಸರ್.
ಸಿದ್ಧಾಂತ್ ಮೋಟಾರ್ಸ್ ಏನ್ ಮಾಡ್ತಿದೆ ಅಂತ ಹೇಳಿ ಕರೆಕ್ಟ್ ಆಗಿ ತಿಳ್ಕೊಂಡಿರೋ ಮಾತ್ರ ಅರ್ಥ ಆಗುತ್ತೆ, ಯಾರನ್ನ ಎಜುಕೇಟೆಡ್ ಇರೋರು ಮಾತ್ರ. ಈ ತರ ಎಷ್ಟು ಜನಕ್ಕೆ ಇವ್ರು ಮೋಸ ಮಾಡಿದಾರೆ ಅನ್ನೋದು ಲೆಕ್ಕನೇ ಇಲ್ಲ ಅಂತ ಅನಿಸ್ತಾ ಇದೆ ನಮ್ಮ ಪ್ರಕಾರ. ಅಲ್ಲ, ನೀವು ಸಾಕಷ್ಟು ಪ್ರಕರಣಗಳ ನೋಡಿರುವಂತದ್ದು ನಿಮ್ಮ ಒಂದು ಜೀವನದ ಹೋರಾಟಗಳಲ್ಲಿ, ಇದು ವಿಶೇಷ ವಿಭಿನ್ನ ಅಂತ ಏನನ್ನ ಅನಿಸ್ತಾ ಅಂತ? ಸರ್, ವಿಭಿನ್ನ ಅನ್ನೋದ್ಕಿಂತ ಏನಿಲ್ಲ ಸರ್, ಯಾರನ್ನ ಸಿಕ್ಬಿಟ್ರೆ ಸಾಕು ಇವ್ರಿಗೆ, ಅವ್ರ ಮನೆ ಮಠ ಮಾರ್ಬಿಟ್ಟಾನ ಸರಿ, ವೆಹಿಕಲ್ ತಗೊಂಡ ಲೆಕ್ಕಾಚಾರ ಮಾಡ್ತಾರೆ ಇವ್ರು. ಅದ್ರಲ್ಲೂ ಒಬ್ಬೊಬ್ರ ಹತ್ರ 50,000, 60,000, 70,000 ಈ ತರ ತಗೋತಾರೆ. ಯಾರು ಪ್ರಶ್ನೆ ಮಾಡಂಗಿಲ್ಲ. ಪ್ರಶ್ನೆ ಮಾಡೋರ್ಗಂತೂ ಅಲ್ಲಿ ಗಾಡಿ ಸಿಗುತ್ತೆ ಅನ್ನೋ ಅದೇ ಡೌಟ್ ಆಗಿದೆ. ಅಂದ್ರೆ ಯಾರು ಪ್ರಶ್ನೆ ಮಾಡಂಗಿಲ್ಲ, ಪ್ರಶ್ನಾತೀತರಲ್ಲ. ಯಾರು ಪ್ರಶ್ನೆ ಮಾಡಿಲ್ಲ, ಸ್ಕ್ಯಾನರ್ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಜಗಳ ಕೊಡ್ತಾರೆ ಸರ್. ನಾವೊಂದು ಪ್ರಶ್ನೆ ಮಾಡಿದೀವಿ, ಹೋಗಿದೀವಿ ಆನ್ ಸ್ಪಾಟ್ ಹೋಗಿದೀವಿ, ನಾವೇ ಹೋಗಿದೀವಿ ಆನ್ ಸ್ಪಾಟ್ ಅಲ್ಲಿ ಹೋಗಿ, ಎಲ್ರಿ ಸ್ಕ್ಯಾನರ್ ಇಲ್ವಲ್ರಿ ನಿಮ್ದು, ಇದೆಲ್ರಿ ಇದೆ, GST ನಂಬರ್ ಎಲ್ಲಿದೆ, ಆಯ್ತು ನಿಮ್ ಅಕೌಂಟ್ ನಂಬರ್ ಯಾವ ಇದ್ರಲ್ಲಿ ಇದೆ ಅದನ್ನ ಸ್ಕ್ಯಾನ್ ಮಾಡಿ ತೋರಿಸ್ರಿ, ಅಟ್ಲೀಸ್ಟ್ ನಾವನ್ನ ಕಣ್ಣಾರೆ ನೋಡ್ತೀವಿ. ಅವಾಗ ಸ್ಕ್ಯಾನರ್ ಹುಡುಕ್ತಾರ. ಅಲ್ಲಿ ಮೋನೇಶ್ ಅಂತ ಇದಾರೆ, ಒಬ್ರು ಮ್ಯಾನೇಜರ್, ಹೊಸದಾಗಿ ಯಾರೋ ಬಂದಿರ್ತಾರೆ, ಹಳೆ ಒಬ್ರು ಇರಲ್ಲ. ಓಕೆ, ಇವ್ರು ಹೊಸೊಬ್ರು ಆತರ ನಮ್ ಮುಂದೆ ಇದ್ ಮಾಡ್ತಾರೆ, ಇಲ್ಲ ಇಲ್ಲೇ ಇದೆ, ಎಲ್ಲೋ ಎತ್ತಿಕ್ಕಿದೀವಿ ಮತ್ತೆ ಎಲ್ಲಾ ಡ್ರೈವರ್ಗಳು ಹೇಳ್ತಾರೆ, ಬಟ್ ಎಲ್ಲೂ ಸಿಗಲ್ಲ ಸ್ಕ್ಯಾನರ್. ಬಟ್ ಈ ರೀತಿ ಯೋಚನೆ ಮಾಡಿದ್ರೆ ಸುಮಾರು ಜನ ಮೋಸ ಹೋಗಿರೋದಂತೂ ಕನ್ಫರ್ಮ್ ಸರ್, ಸುಮಾರು ಜನ ಹೋಗಿದ್ರು ಮೋಸ. ಅಂದ್ರೆ ಈಗ ಆತ ಎಷ್ಟು ಜನಕ್ಕೆ ಗಾಡಿ ಮಾರಾಟ ಮಾಡಿದಾನೆ, ಎಲ್ಲಾದ್ರಲ್ಲೂ ಕೂಡ ನುಂಗಿರುವಂತದ್ದು. ಹೌದು ಸರ್, ಆಲ್ಮೋಸ್ಟ್ ಅವರೆಲ್ಲ ಹಳ್ಳಿ ಜನ ಮುಗ್ಧರು ಇದ್ ಮಾಡಿರ್ತಾರೆ. ಸುಮಾರು ಜನ ಅಂದ್ರೆ 48,000, 45,000, ಒಬ್ರಿಗೆ 55,000, ಒಬ್ರಿಗೆ 23,000. ಬಟ್ ಇನ್ನೊಂದ್ ಜನ ಸ್ಕ್ಯಾನರ್ ರಿಕ್ತಲ್ಲಿ ಇರೋದ್ರೆ ಇವ್ರಿಗೆ ಒಂದ್ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಜಾಸ್ತಿ, ಎಲ್ಲಾನು ಅವ್ರಿಗೆ UPI ಮಾಡಿಸ್ಕೊಳ್ಳೋದೆ. ಬಿಲ್ ಮಾತ್ರ ಈ ಸಿದ್ಧಾಂತ್ ಮೋಟಾರ್ಸ್ ಬಿಲ್ ಕೊಡ್ತಾರೆ. ಅಲ್ಲ, ಈಗ ಒಂದು ಶೋರೂಮ್ ಅಂತಂದಾಗ ಕೆಲವು ಅವ್ರದೇ ಆದ ಒಂದು ಪ್ರೊಸೀಜರ್ಸ್ ಇರುವಂತದ್ದು, ಪ್ರಿಕಾಷನ್ಸ್ ಇರುವಂತದ್ದು, ನಿಯಮಗಳು ಇರ್ತಾವ ಸರ್. ನಿಯಮ ಎಲ್ಲ ಗಾಳಿ ತೋರಿದಾರೆ ಇವರು. ಅಲ್ಲ, ಒಂದು ಸ್ಕ್ಯಾನರ್ ನಿಯಮನೇ ಇಲ್ಲ ಅಲ್ಲಿ. ಅವ್ರಿಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ವಾ ಅಲ್ಲಿ, ಸ್ಥಳೀಯರಾಗ್ಲಿ ಗಾಡಿ ತಂಟರಂತವ್ರಾಗ್ಲಿ? ಇಷ್ಟು ವರ್ಷ ಪ್ರಶ್ನೆ ಮಾಡಕ್ ಹೋದ್ರೆ ಅವ್ರ ನಂಬರ್ ಕೊಡ್ತಾರ, ಅವ್ರು ಯಾರ್ದು ಫೋನ್ ರಿಸೀವ್ ಮಾಡಲ್ಲ. ಈಗ ಜನರಲ್ ಮ್ಯಾನೇಜರ್ ನಂಬರ್ ಕೊಡ್ತಾರೆ, ಯಾರೋ ರಾಜೇಶ್ ಅಂತ, ಅವರು ಫೋನ್ ರಿಸೀವ್ ಮಾಡಲ್ಲ. ಅವ್ರ MD ಇದಾರೆ, ಅವ್ರ MDನೂ ಫೋನ್ ರಿಸೀವ್ ಮಾಡಲ್ಲ. ಮತ್ತೆ ಜನಸಾಮಾನ್ಯರು ಯಾರ ಹತ್ರ ಪ್ರಶ್ನೆ ಮಾಡಕ್ ಅಂತಾನೆ ಗೊತ್ತಾಗ್ತಿಲ್ಲ. ಅಂದ್ರೆ ಅವರು ಒಟ್ಟಾರೆಯಾಗಿ ಎಲ್ಲರೂ ಶಾಮೀಲಾಗಿದ್ದಾರೆ ಅನ್ಸುತ್ತೆ ಮೇಲ್ನೋಟಕ್ಕೆ. ಹೌದೌದು ಸರ್, ಇಲ್ಲಿ ಕೆಳಹಂತದಿಂದ ಹಿಡಿದು ಮೇಲಧಿಕಾರಿವರೆಗೂ ಅಂದ್ರೆ MD ಸಮೇತ ಶಾಮೀಲಾಗಿದ್ದಾರೆ ಅಂತ ನಮ್ಗೂ ಅನುಮಾನ ಇದೆ. ಈ ತರ ಎಲ್ಲ ಬಂದ್ಮೇಲೆ ಮೂಡಲ್ಲ ಸರ್ ಅನುಮಾನ, ಯಾರಿಗ್ ಮೂಡಲ್ಲ? ಅಲ್ಲ ನಾಗರಾಜ್ ಅವ್ರ, ಈಗ ಗ್ರಾಹಕರು ಒಂದು ಶೋರೂಮ್ಗೆ ಹೋಗೋ ಉದ್ದೇಶನೇ ಜಿನಿಯನ್ ಇರುತ್ತೆ, ನಮಗೆ ಮೋಸ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ಶೋರೂಮ್ಗೆ ಹೋಗುವಂತದ್ದು. ಈ ರೀತಿ ಮೋಸ ಆದ್ರೆ ಗ್ರಾಹಕರ ನಂಬಿಕೆ ಹೇಗೆ ಗಳಿಸ್ತಾರೆ, ಯಾರ ಮೇಲೆ ನಂಬಿಕೆ ಇರ್ತಾನೆ ಅಂತ ಹೇಳಿ? ಸರ್, ಆತರು ಸಹ ತಗೊಳ್ಳೋ ಕಮರ್ಷಿಯಲ್ ವೆಹಿಕಲ್ ಇದೆ ಸರ್, ಅದೇನೋ ಪರ್ಸನಲ್ ಯೂಸ್ ಮಾಡೋ ವೆಹಿಕಲ್ ಅಲ್ಲ. ಓಕೆ, ಅವನು ಸಹ ಬಡವ ಇದ್ದು 100-200 ದುಡ್ಕೊಳೋ ಲೆಕ್ಕಾಚಾರ ತಗೊಂಡ್ ಹೋಗ್ತಾನೆ. ಈ ತರ ದುಡ್ಕೊಳೋ ಗಾಡಿಗೆ ಇವ್ರು ಇಷ್ಟೊಂದು ಮೋಸ ಮಾಡ್ತಾರೆ ಅಂದ್ರೆ ಪಾಪ ಅವ್ರು ಬಡವ್ರು ಎಲ್ಲೋ ಹೋಗ್ಬೇಕು. ಅದು ಅವರು ಲೋನ್ ಮಾಡ್ಕೊಂಡೆ ಕಟ್ಟಿರ್ತಾರೆ ಸರ್, ಯಾರು ಉಳ್ಳವರು ಹೋಗಲ್ಲ. ಹೌದು. ಉಳ್ಳವರು ಹೋಗಂಗಿದ್ರೆ ಬೇರೆ ದೊಡ್ಡ ಕಂಪ್ನಿಗಳಿಗೆ ಹೋಗಿ ತಗೊಂತಾರೆ. ಅದು ಆಕ್ಚುಲಿ ಒಂದು ಕಮರ್ಷಿಯಲ್ ವೆಹಿಕಲ್ ಸರ್, ಲಗೇಜ್ ಗಾಡಿಗಳು. ಲಗೇಜ್ ಗಾಡಿಗಳಿಗೆ ಬಡವ್ರಿಗೆ ಈ ತರ ಮೋಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಒಂದಂತೂ ಕನ್ಫರ್ಮ್ ಸರ್, ಅವರೇ ಬಂದು ಒಪ್ಕೊಂಡು ಹೋಗಿದ್ದಾರೆ, ಹೌದು ನಮ್ಮಲ್ಲಿ ಮೋಸ ಆಗಿದೆ, ನಾವು ಕೊಡ್ತೀವಿ, ನಿಮ್ಗೆ ಅಮೌಂಟ್ ರಿಫಂಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಬಟ್ ಇದುವರೆಗೂ ರಿಫಂಡ್ ಆಗಿಲ್ಲ. ಅಂದ್ರೆ ಅವ್ರೀಗ ನಾವು ಕಳ್ಳರು ಅಂತ ಒಪ್ಕೊಂಡಿದ್ದಾರೆ ಹಾಗಾದ್ರೆ? ಹೌದು, ಇದೆ ಅದಿದೆ. ಅವ್ರು ಒಪ್ಕೊಂಡು ಹೋಗಿದ್ದಾರೆ, ಎಲ್ಲ ಬರ್ಸ್ಕೊಂಡು ಹೋಗಿದ್ದಾರೆ. ಇದು ಈ ಸಿದ್ಧಾಂತ್ ಮೋಟಾರ್ಸ್ ಹೇಗಾಗಿದೆ ಅಂದ್ರೆ ಬಗೆದಷ್ಟು ಬಯಲಾಗ್ತಾ ಇದೆ. ಇನ್ನ ಅದು ತನಿಖೆ ಆಗ್ಬೇಕು, ದೊಡ್ಡ ಮಟ್ಟದಲ್ಲಿ ತನಿಖೆ ಆಗ್ಬೇಕು. ನಿಮ್ ಚಾನಲ್ ಅಲ್ಲಿ ಬಿಟ್ಟಿದ್ದೀರಾ ನೋಡಿ, ನಿಮ್ ಚಾನಲ್ ಇನ್ನು ಎಷ್ಟು ಜನ ಫೋನ್ ಮಾಡ್ತಾರೋ ಗೊತ್ತಿಲ್ಲ. ಸುಮ್ನೆ ಜಸ್ಟ್ ನಮ್ಮ ನಂಬರ್ಗಳಿಗೆ ಸುಮಾರು ಫೋನ್ ಬಂದಿದೆ. ಮೊದ್ಲು ನಿಮ್ ಪ್ರೊಮೋ ನೋಡಿ ಎಷ್ಟೋ ಜನ ನಾವೇ ಫೋನ್ ಮಾಡಿದ್ವಿ ನಿಮ್ಗೆ. ಹೌದು ಸರ್, ಹಿಂಗೆಲ್ಲ ನಡೆದಿರೋ ನಿಜ ಸರ್ ಅಂತೀರಿ. ಹೌದು ಅದಂತೂ ನಿಜ ಸರ್. ಧ್ವನಿ ಎತ್ ಮಾತಾಡ್ತೀರಾ ನೋಡಿ, ಇಂತ ಧ್ವನಿ ಎತ್ ಮಾತಾಡೋ ಚಾನೆಲ್ಗೆ ನಾವು ಬೆಂಬಲ ಕೊಡ್ಬೇಕಾಗ್ತದೆ. ಥ್ಯಾಂಕ್ ಯು ನಾಗರಾಜ್ ಅವರೇ, ನಿಮ್ಮ ಬೆಂಬಲ ಹಾಗೆ ಇರಲಿ. ನಾವು ಕೂಡ ನಿಮ್ಮ ಧ್ವನಿಯಾಗಿ ನಿಲ್ತೀವಿ. ನಿಮ್ಮ ಹೋರಾಟಗಳಲ್ಲಿ ಯಾರಿಗೆ ಅನ್ಯಾಯ ಆದ್ರೂ ಕೂಡ ಧ್ವನಿಯಾಗಿ ನಿಲ್ಲಂತ ಕೆಲಸ ಅಮೋಕ್ ಟಿವಿ ಮಾಡ್ತಾ ಬಂದಿದೆ. ಧನ್ಯವಾದಗಳು ನಾಗರಾಜ್ ಅವ್ರ ನಿಮ್ಮೆಲ್ಲ ಮಾಹಿತಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಸಾಕಷ್ಟು ಕರೆಗಳು ಬರ್ತಾ ಇರುವಂತದ್ದು, ಎಷ್ಟು ಜನ ತಮ್ಮ ಅಳಲನ್ನ ತೋಡ್ಕೋತಾ ಇರೋವಂಥದ್ದು. ಬಟ್ ಏನಂತಂದ್ರೆ ಕೆಲವ್ರಿಗೆ ಧೈರ್ಯ ಇಲ್ದಲೆ ಹಂಗೆ ಇರೋವಂಥವ್ರು ಇದ್ದಾರೆ. ನೀವು ಬನ್ನಿ, ನಿಮ್ಮ ಹೆಸರು ಬಹಿರಂಗ ಪಡಿಸೋದಿಲ್ಲ, ನಿಮ್ಗೆ ಏನಾರು ಅನ್ಯಾಯ ಆಗಿದ್ರೆ ನಮ್ಮ ಹತ್ರ ಬಂದು ಹಂಚ್ಕೊಳ್ಳಿ, ಅದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ಯಾಕಂದ್ರೆ ಪ್ರಶ್ನೆ ಮಾಡಲಿಲ್ಲ ಅಂತಂದಾಗ ಅವ್ರಿನ್ನ ಅಕ್ರಮವನ್ನು ಎಸ್ಕೊಂಡು ಸುಲಭ ದಾರಿ ಇಟ್ಕೋತಾರೆ. ಸೊ ನೀವು ಅಲ್ಲೇ ಪ್ರಶ್ನೆ ಮಾಡಿದಾಗ ಅಲ್ಲಿಗೆ ನಿಲ್ಲೋ ಅಂತ ಕೆಲಸ ಆಗುತ್ತೆ. ಇನ್ನ 4 ಜನ ದುಡಿದು ವಾಹನ ಚಲನೆ ಮಾಡೋವಂಥವ್ರು, ಚಾಲಕರು ನೆಮ್ಮದಿಯಿಂದ ಜೀವನ ಮಾಡೋ ಅಂಥದ್ದು ಆಗಲಿ ಅನ್ನೋದು ನಮ್ಮ ಆಶಯ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.